ಮಧ್ಯಪ್ರಾಚ್ಯ ಯುದ್ಧ ಶುರುವಾಗಿ 25 ದಿನಗಳ ನಂತರ ಸಂಧಾನದ ಮಾತುಕತೆಗೆ ಒಂದು ವೇದಿಕೆ ಸಿದ್ಧವಾಗಿದೆ. ಎರಡೂ ಕಡೆಯವರು ಒಪ್ಕೊಂಡಿದ್ದಾರೆ, ಹೌದು ನಾವು ಮಾತುಕತೆ ಕೂತ್ಕೋತೀವಿ ಅಂತ. 2 ದಿನಗಳ ಹಿಂದಿನ ತನಕದ ಸೀನೆ ಬೇರೆ ಇತ್ತು. ಡೊನಾಲ್ಡ್ ಟ್ರಂಪ್ ರಚನಾತ್ಮಕ ಮಾತುಕತೆಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರೆ, ಇರಾನ್ ಕಡೆಯಿಂದ ಹೇಳಿಕೆ ಬಂತು, ಯಾವ ಮಾತುಕತೆನೂ ನಡೀತಾ ಇಲ್ಲ, ನಾವು ಮಾತುಕತೆಗೆ ತಯಾರು ಇಲ್ಲ ಅಂದ್ಬಿಟ್ರು ಅವರು. ಯುದ್ಧದ ಸಂದರ್ಭ, ಹೇಳಿಕೆಗಳು ಬರ್ತವೆ, ಹೇಳಿಕೆಗಳು ಬದಲಾಗ್ತವೆ. ಇರಾನಿನ ಹೇಳಿಕೆ ಬದಲಾಗಿದೆ. ದೇ ಆರ್ ರೆಡಿ ಫಾರ್ ಇಟ್. ಮಾತುಕತೆಗೆ ಅವರು ಸಿದ್ಧವಾಗಿರುವುದು ಮಾತ್ರ ಅಲ್ಲ, ಮಾತುಕತೆ ಆರಂಭಕ್ಕೆ ಅವರ ಕಡೆಯಿಂದಲೂ ಬೇರೆಯ ಪ್ರಯತ್ನಗಳು ನಡೀತಾ ಇದ್ವು. ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿಯ ಅಪ್ಪಣೆಯ ಮೇರೆಗೆ ಅಮೆರಿಕದ ಜೊತೆಗೆ ಸಂಧಾನ ಮಾತುಕತೆಗೆ ಇರಾನ್ ಒಪ್ಪಿಕೊಂಡಿದೆ. ಯುದ್ಧಕ್ಕೆ ಬ್ರೇಕ್ ಆಗುತ್ತಾ ಈಗ ಇರುವ ಕುತೂಹಲ. 5 ದಿನಗಳ ಕದನ ವಿರಾಮ ಅಂದಿದ್ರು ಡೊನಾಲ್ಡ್ ಟ್ರಂಪ್, ಅದೇನು ಜಾರಿಗೆ ಬಂದಿಲ್ಲ. ಹೊಸ ಅಯಾತುಲ್ಲಾ, ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ 3 ದೇಶಗಳನ್ನು ಸಂಪರ್ಕಿಸಿ ಮಾತುಕತೆ ಮಾಡಿಸಿ ಅಂತ ಹೇಳಿದ್ರಂತೆ. ಯಾವ್ಯಾವ ದೇಶಗಳು? ಕತಾರ್, ಈಜಿಪ್ಟ್ ಮತ್ತು ಸೌದಿ ಅರೇಬಿಯಾ, ಈ 3 ದೇಶಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ರಂತೆ. ಇಂಟ್ರೆಸ್ಟಿಂಗ್ಲಿ ಇವರು ಕಾಂಟ್ಯಾಕ್ಟ್ ಮಾಡಿದ 3 ದೇಶಗಳ ಪೈಕಿ 2 ದೇಶಗಳ ಮೇಲೆ ಇವರೇ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈಜಿಪ್ಟ್ ಮೇಲೊಂದು ಮಾಡ್ತಿಲ್ಲ ಅಷ್ಟೇ, ಸೌದಿ ಅರೇಬಿಯಾ ಮೇಲೂ ಮಾಡ್ತಿದ್ದಾರೆ, ಕತಾರ್ ಮೇಲೂ ಮಾಡ್ತಿದ್ದಾರೆ. ಎನಿವೇಸ್, ಮಾತುಕತೆಗೊಂದು ವೇದಿಕೆ ಸಿದ್ಧವಾಗಿದೆ. 25 ದಿನಗಳ ಕಾಲ ನಡೆದಿರುವ ಯುದ್ಧ ಆದಷ್ಟು ಬೇಗ ನಿಲ್ಲುತ್ತಾ ಅನ್ನುವುದೇ ಈಗ ಇರುವ ಕುತೂಹಲ ಮತ್ತು ಭರವಸೆ ಕೂಡ ಅದೇ. ಆದಷ್ಟು ಬೇಗ ನಿಂತು ಬಿಡಬೇಕಿದೆ. ಇರಾನ್ ಕಡೆಯಿಂದ ಕೆಲವು ಷರತ್ತುಗಳಿದ್ದಾವೆ. ಮುಂದ್ಯಾವತ್ತೂ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಬಾರ್ದು, ಷರತ್ತು ನಂಬರ್ 1. 2ನೆಯ ಷರತ್ತು, ಈ ದಾಳಿಯಲ್ಲಿ ಇರಾನ್ಗೆ ಏನೇನು ಲಾಸ್ ಆಗಿದೆಯೋ ಅದರ ಪರಿಹಾರವನ್ನು ಅಮೆರಿಕ ಕೊಡಬೇಕು. 2ನೇ ಷರತ್ತಿದು. 3ನೇ ಷರತ್ತು, ಹಾರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ಅಮೆರಿಕ ಮೂಗು ತೂರಿಸಬಾರದು. 4ನೇ ಷರತ್ತು, ಇರಾನ್ನಲ್ಲಿ ರೆಜಿಮ್ ಚೇಂಜ್ನ ಪ್ರಯತ್ನವನ್ನು ಅಮೆರಿಕ ಮಾಡಬಾರದು. 5ನೇ ಷರತ್ತು, ಇರಾನಿನ ವಿರುದ್ಧ ಹೇರಲಾಗಿರುವ ಆರ್ಥಿಕ ನಿರ್ಬಂಧಗಳನ್ನು ತೆಗೆದುಹಾಕಬೇಕು. ಈ 5 ಷರತ್ತುಗಳನ್ನು ಇರಾನ್ ಹಾಕಿದೆಯಂತೆ. 6ನೇ ಷರತ್ತು ಕೂಡ ಇತ್ತಂತೆ. ಮಧ್ಯಪ್ರಾಚ್ಯದ ದೇಶಗಳಲ್ಲಿರುವ ಸೈನಿಕ ನೆಲೆಗಳನ್ನೆಲ್ಲ ಖಾಲಿ ಮಾಡ್ಕೊಂಡು ಅಮೆರಿಕ ವಾಪಸ್ ಹೋಗಬೇಕು ಅಂತಿತ್ತಂತೆ. ಈಗ ಒಂದು ಸಂಧಾನದ ಮಾತುಕತೆಯಲ್ಲಿ ಷರತ್ತುಗಳು ಬರುವಾಗ ಷರತ್ತುಗಳೇ ಸಾಕಷ್ಟು ಚರ್ಚೆ ಆಗ್ತವೆ. ಈ ಷರತ್ತು ಓಕೆನಾ, ಈ ಷರತ್ತು ಓಕೆನಾ ಅಂತ. ಇಂತಿಂಥ ಷರತ್ತಿದ್ರೆ ನಾವು ಮಾತುಕತೆಗೆ ರೆಡಿನೇ ಇಲ್ಲ ಅಂತ ಹೇಳಿರ್ತಾರೆ ಅಮೆರಿಕದವರು. ಏನು ಮಾಡ್ತಾರೆ ಅವರು? ತಮ್ಮ ಸೈನಿಕ ನೆಲೆಗಳನ್ನೆಲ್ಲ ವಾಪಸ್ ತಗೊಂಡೋಗಿ ಪ್ರಪಂಚದ ಮೇಲೆ ಹಿಡಿತಾ ಇಟ್ಕೊಂಡಿರ್ಬೇಕು ಅನ್ನುವಂಥ ದೊಡ್ಡಣ್ಣ. ಆ ಕಾರಣಕ್ಕಾಗಿ ಅಂಥದ್ದೊಂದು ಷರತ್ತನ್ನು ತೆಗೆದುಹಾಕಿದ್ದಾರೆ. ಇನ್ನೊಂದು ಕಡೆ ಅಮೆರಿಕದಿಂದಲೂ ಷರತ್ತಿದೆ. ಇರಾನ್ ತನ್ನ ಕ್ಷಿಪಣಿಗಳ ಅಭಿವೃದ್ಧಿಯ ಕಾರ್ಯಕ್ರಮವನ್ನು 5 ವರ್ಷ ನಿಲ್ಲಿಸಿ ಬಿಡಬೇಕು ಕಂಪ್ಲೀಟ್ಲಿ. ಮೊದಲನೇ ಷರತ್ತು. 2ನೇಯಂತು, ಯುರೇನಿಯಂ ಶುದ್ಧೀಕರಣವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಯುರೇನಿಯಂ ಎನ್ರಿಚ್ಮೆಂಟ್ ಅಂತಾರೆ. ನ್ಯೂಕ್ಲಿಯರ್ ವೆಪನ್ಗೆ, ನ್ಯೂಕ್ಲಿಯರ್ ಬಾಂಬ್ ತಯಾರಿಸೋದಕ್ಕೆ ಬೇಕಾದಂಥ ಬೇಸಿಕ್ ಫ್ಯೂಯಲ್ ಅದು ಯುರೇನಿಯಂ. ಅದನ್ನು 60% ಎನ್ರಿಚ್ಮೆಂಟನ್ನು ಇರಾನ್ ಮಾಡ್ಕೊಂಡಿತ್ತು. ಇಟ್ ಟೇಕ್ಸ್ ಟೆಕ್ನಾಲಜಿ, ತುಂಬ ಸ್ಪೆಸಿಫಿಕ್ ಕ್ರೂಷಿಯಲ್ ಟೆಕ್ನಾಲಜಿ ಅದು. ಅದು ಎಷ್ಟೆಷ್ಟು ಶುದ್ಧವಾಗ್ತಾ ಹೋಗುತ್ತೋ ಅಷ್ಟಷ್ಟು ಅಪಾಯಕಾರಿ ಆಗ್ತಾ ಹೋಗುತ್ತೆ. 60% ಶುದ್ಧ ಮಾಡ್ಕೊಂಡಿದ್ರು ಅವರು. ಎಷ್ಟು ಯುರೇನಿಯಂ? ಒಂದು ಅಂದಾಜಿನ ಪ್ರಕಾರ 440 kg 900 ಗ್ರಾಮ್. 440 kg 900 ಗ್ರಾಮ್. 10 kgಯಲ್ಲಿ ದೊಡ್ಡದೊಂದು ಮಹಾನಗರವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಡಬಹುದು. 10 kg ಎನ್ರಿಚ್ಡ್ ಯುರೇನಿಯಂ ಇದ್ದರೆ. ಇವರು 440 kg ನ್ಯೂಕ್ಲಿಯರ್ ಬಾಂಬ್ ತಯಾರಿಸುವ ಮಟ್ಟಿಗಲ್ಲ, ಅದರ ಹತ್ತತ್ರ ಎನ್ರಿಚ್ ಮಾಡಿ ಇಟ್ಕೊಂಡಿದ್ರು. ಆ ಎನ್ರಿಚ್ಮೆಂಟ್ ಕೆಲಸವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನೋದು ಅಮೆರಿಕದ ಷರತ್ತು, 2ನೇ ಷರತ್ತು. 3ನೇದ್ದು, ಈಗಾಗಲೇ ನಮ್ಮ ದಾಳಿಯಲ್ಲಿ ನಿಮ್ಮ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಯಾವ್ಯಾವು ಹಾನಿಯಾಗಿದ್ದಾವೋ, ಒಡೆದೋಗಿದ್ದಾವೋ, ಧ್ವಂಸಗೊಂಡಿದ್ದಾವೋ ಅವುಗಳನ್ನು ರೀಬಿಲ್ಡ್ ಮಾಡಬಾರ್ದು. ಮತ್ತೆ ಕಟ್ಟಂಗಿಲ್ಲ, ಅವನ್ನ ಕಂಪ್ಲೀಟಾಗಿ ಬಾಗಿಲಾಕ್ಬಿಡ್ಬೇಕು ಓಕೆ ಅಂತ.
4ನೆಯ ಷರತ್ತು, ಅಣು ವಿದ್ಯುತ್ ಕೇಂದ್ರಗಳು ಅಂತಾರಾಷ್ಟ್ರೀಯ ಪರಿಶೀಲನೆಗೆ ಒಳಪಡಬೇಕು. ಅಂದರೆ ನೀವು ಕರೆಂಟ್ ಮಾಡ್ತೀನಿ ಅಂತ ಹೇಳಿ, ವಿದ್ಯುತ್ ತಯಾರು ಮಾಡ್ತೀನಿ ಅಂತ ಹೇಳಿ ಬಾಂಬ್ ತಯಾರು ಮಾಡ್ತಾ ಇದ್ದೀರಿ ಒಳಗೆ. ಅವುಗಳ ಮೇಲೆ ಇಂಟರ್ನ್ಯಾಷನಲ್ ಸ್ಕ್ರೂಟಿನಿ ಇಡಬೇಕು ಅಂತ. 5ನೆಯ ಷರತ್ತು, ಶಸ್ತ್ರಾಸ್ತ್ರ ಮಿತಿ ಒಪ್ಪಿಕೊಳ್ಳಬೇಕು. ನಿಮ್ಮ ಹತ್ರ ಯಾವ ಕಾಲದಲ್ಲೂ 1,000ಕ್ಕಿಂತ ಹೆಚ್ಚಿನ ಮಿಸೈಲ್ಗಳು ಇರಕೂಡ್ದು ಅಂತ. 1,000 ಮಿಸೈಲ್ ಮ್ಯಾಕ್ಸಿಮಮ್ ಇರಬೇಕು ನಿಮ್ಮ ಹತ್ರ ಅಂತ. ಇದು ಇತ್ತೀಚೆಗೆ ಸೇರಲ್ಪಟ್ಟಿರುವಂಥ ಏನೋ ಕಂಡೀಷನ್ ಆಗಿರ್ಬೇಕಿದು. ಇರಾನ್ ಎಷ್ಟು ಮಿಸೈಲ್ ತಯಾರು ಮಾಡಿ ಇಟ್ಕೊಂಡಿದೆ, ಎಷ್ಟು ಡ್ರೋನ್ ತಯಾರು ಮಾಡಿ ಇಟ್ಕೊಂಡಿದೆ ಅನ್ನೋದು ಗೊತ್ತಾದ ಮೇಲೆ ಹೊಸ ಷರತ್ತು ಸೇರ್ಕೊಂಡಿದೆ ಅನ್ಸುತ್ತೆ. 5ನೇ ಷರತ್ತದು. 6ನೇ ಷರತ್ತು, ಹಿಜ್ಬುಲ್ಲಾ, ಹೌತಿ, ಹಮಾಸ್ ಭಯೋತ್ಪಾದಕ ತಂಡಗಳಿಗೆ ಬೆಂಬಲ ಕೊಡುವುದನ್ನು ನಿಲ್ಲಿಸಬೇಕು. ಇದು 6ನೆಯ ಷರತ್ತು. ಇಷ್ಟು ಷರತ್ತುಗಳೊಂದಿಗೆ ಮಾತುಕತೆಗೆ ವೇದಿಕೆ ತಯಾರಾಗಿದೆ. ಯಾಕಿದು? ಎರಡೂ ಕಡೆಯವ್ರಿಗೆ ಯುದ್ಧ ಸಾಕಾಗಿದೆ. ಈ ವಿದೇಶಾಂಗ ನೀತಿಯಲ್ಲಿ, ಮಿಲಿಟರಿ ನೀತಿಯಲ್ಲಿ ಒಂದು ಮಾತಿದೆ, ಯುದ್ಧ ಯಾವಾಗ ಶುರು ಮಾಡಬೇಕು ಅನ್ನೋದು ಬಹಳ ಜಾಣತನದ ನಿರ್ಧಾರ, ಯಾವಾಗ ನಿಲ್ಲಿಸಬೇಕು ಅನ್ನುವಂಥದ್ದು ಇನ್ನೂ ಜಾಣತನದ ನಿರ್ಧಾರ ಅಂತ. ಯುದ್ಧ ಶುರು ಮಾಡಿಬಿಡೋದು ಈಸಿ, ನಿಲ್ಲಿಸೋದು ಅದು ಬಹಳ ಕಷ್ಟ. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗಲೂ ನಾವು ಮಾತಾಡಿದ್ವಿ, ಇನ್ನೇನು ಭಾಳ ದಿವಸ ಇಲ್ಲ, ಒಂದು 15 ದಿವಸದಲ್ಲಿ ರಷ್ಯಾದವ್ರು ಯುಕ್ರೇನ್ ಮುಗಿಸ್ಬಿಡ್ತಾರೆ. ಅಬ್ಬಬ್ಬ ಅಂದ್ರೆ 1 ತಿಂಗಳು ನಡೆಯುತ್ತಿದ್ದು ಅಂತ. ವರ್ಷಗಟ್ಟಲೆ ಆಯ್ತು ರೀ, ಇನ್ನೂ ನಡ್ಕೊಂಡು ಹೋಗ್ತಾ ಇದೆ. ಅದು ಒಂದು ಮಿಲಿಟ್ರಿ ಸಂಘರ್ಷವನ್ನು ಯಾವ ಹಂತದಲ್ಲಿ ನಿಲ್ಲಿಸಬೇಕು ಅನ್ನೋದು ಇಂಪಾರ್ಟೆಂಟ್. ಟ್ರಂಪಿಗೆ ಶುರು ಮಾಡೋದು ಗೊತ್ತಿತ್ತು, ನಿಲ್ಲಿಸೋದು ಗೊತ್ತಿಲ್ಲ. 25 ದಿನಗಳಿಂದ ನಡೀತಾ ಇದೆ. ಇರಾನ್ನಿಂದ ಪ್ರತಿರೋಧ ಬರ್ತಾನೆ ಇದೆ. ಇರಾನ್ಗೆ ತನ್ನ ನಾಗರಿಕರನ್ನು ಕಾಪಾಡಿಕೊಳ್ಳಬೇಕು ಅನ್ನೋದು ಪ್ರಯಾರಿಟಿ ಅಲ್ಲ. ನಮ್ಮ ಮೇಲೆ ದಾಳಿ ಮಾಡ್ತಾ ಇರೋರಿಗೆ ನೆಲೆಯನ್ನು ಒದಗಿಸಿದಾರಲ್ಲ, ಅವ್ರಿಗೆ ನಾವೆಷ್ಟು ಹಾನಿ ಮಾಡ್ತೀವಿ ಅನ್ನೋದಷ್ಟೇ ಪ್ರಯಾರಿಟಿ. ಅದರ್ವೈಸ್ ಪಾತಾಳದಲ್ಲಿ ಇಷ್ಟು ದೊಡ್ಡ ಡ್ರೋನ್ ಸಿಟಿಗಳನ್ನು, ಮಿಸೈಲ್ ಸಿಟಿಗಳನ್ನು ನಿರ್ಮಿಸಿಕೊಂಡು ಅಲ್ಲಿ ಸಾವಿರ ಮಿಸೈಲ್ ತಯಾರು ಮಾಡಿಟ್ಟವರು ತಮ್ಮದೇ ಆದಂಥ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಡೆವಲಪ್ ಮಾಡ್ತಿರಲಿಲ್ವ. ಮೊಟ್ಟ ಮೊದಲ ದಿನದಿಂದಲೂ ಇರಾನಿನ ಆಕಾಶದ ಮೇಲೆ ಇಸ್ರೇಲ್, ಅಮೆರಿಕಗಳು ಪ್ರಭುತ್ವ ಸಾಧಿಸಿಕೊಂಡು ಕುಳಿತುಕೊಂಡವು. ಇರಾನಿನ ಗುರಿ ಇರೋದು ಹೊಡೆಯೋದ್ರ ಬಗ್ಗೆ ಅಷ್ಟೇ. ಈ ಪ್ರತಿರೋಧವನ್ನು ಅಮೆರಿಕನೂ ನಿರೀಕ್ಷೆ ಮಾಡಿರಲಿಲ್ಲ, ಇಸ್ರೇಲು ನಿರೀಕ್ಷೆ ಮಾಡಿರಲಿಲ್ಲ. ಪ್ರತಿರೋಧ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಪ್ರತಿರೋಧ ಮಾಡಿದ್ರು ಅಬ್ಬಬ್ಬ ಅಂದರೆ ಇಸ್ರೇಲ್ ಮೇಲೆ ಹೊಡಿತಾರೆ ಅವರು, ಇನ್ನೇನು ಮಾಡ್ತಾರೆ ಬೇರೆ ಅಂತ. ಇರಾನ್ ಕೊಟ್ಟ ಮಾಸ್ಟರ್ ಸ್ಟ್ರೋಕು ತನ್ನ ದೇಶದ ಅಕ್ಕಪಕ್ಕದಲ್ಲಿ ಯಾವ್ಯಾವ ದೇಶಗಳಲ್ಲಿ ಅಮೇರಿಕದ ಸೈನಿಕ ನೆಲೆಗಳಿದ್ದವೋ ಆ ಸೈನಿಕ ನೆಲೆಗಳನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ಆ ದೇಶಗಳ ಮೇಲೆ ದಾಳಿ ಮಾಡಿದ್ದು. ಇಸ್ರೇಲ್ಗಿಂತ ಹೆಚ್ಚಿನ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಬಿಟ್ಟಿದ್ದಾರೆ ಇವರು. UAE, ಸ್ಪೆಷಲಿ ದುಬೈ. UAEಯಲ್ಲಿ ದುಬೈ ಅನ್ನೋದು ಕಿರೀಟಕ್ಕೆ ಸಿಲುಕಿಸಿದ ಗರಿ ಅಂತಾರಲ್ಲ, ಕಿರೀಟದಲ್ಲಿನ ಮುಕುಟ ಅಂತಾರಲ್ಲ, ಹಂಗಿರೋದು. ಆ ದುಬೈ ಮೇಲೆ ಅಟ್ಯಾಕು. UAEಯ ಅಮೆರಿಕದ ಸೇನಾ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿದ್ರ? ಹೌದು ಅನ್ನೋದಾದರೆ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಯಾಕೆ ಮಿಸೈಲ್ ಬಿಡ್ತಾರೆ? ಕತಾರ್ನಲ್ಲಿ ಆ ದೇಶದ ಅತಿ ದೊಡ್ಡ ತೈಲ ಸಂಗ್ರಹಾಲಯಕ್ಕೆ ಯಾಕೆ ಹೊಡಿತಾರೆ? ಆಯಿಲ್ ರಿಸರ್ವ್ ಅವ್ರದ್ದು ಅತಿ ದೊಡ್ಡದು, ಅದಕ್ಕೆ ಯಾಕೆ ಹೊಡಿತಾರೆ? ಅಬುದಾಬಿಯಲ್ಲಿ ಅಮೆಜಾನ್ನ ಸರ್ವರ್ಗೆ ಯಾಕೆ ಹೊಡಿತಾರೆ? ಅಂದರೆ ಸ್ಟ್ರಾಟಜಿಕಲ್ ಪಾಯಿಂಟ್ಗಳನ್ನು ಅದು ಹೆಂಗೆ ಇರಾನ್ ಟಾರ್ಗೆಟ್ ಮಾಡಿಕೊಳ್ತು ಅಂದರೆ ಅಮೇರಿಕಕ್ಕೆ ಕೂಡ ಅದನ್ನು ಜಸ್ಟಿಫೈ ಮಾಡೋದು ಕಷ್ಟ ಜಸ್ಟಿಫೈ ಇನ್ ದ ಸೆನ್ಸ್ ಯಾರ ಮೇಲೆ ದಾಳಿ ಮಾಡಿದಾರೋ ಅವ್ರಿಗೆ ಇಂಥ ಕಾರಣಕ್ಕಾಗಿದೆ, ಡೋಂಟ್ ವರಿ ಅಂತ ಹೇಳೋದು ಅಮೇರಿಕಕ್ಕೆ ಕೂಡ ಕಷ್ಟ ಆಗಿದೆ. ನಮ್ಮ ದೇಶದಲ್ಲಿ ನಿಮ್ಮ ಮಿಲಿಟ್ರಿ ಇರೋದಕ್ಕೆ ಜಾಗ ಕೊಟ್ಟಿದ್ದಕ್ಕೆ ನಾವು ಅನುಭವಿಸಬೇಕಾಗಿ ಬಂತಲ್ಲ ಅಂತ ಅರಬ್ ರಾಷ್ಟ್ರಗಳು ಹೇಳ್ತಾ ಇದ್ದಾವೆ. ಈಗ ಡೊನಾಲ್ಡ್ ಟ್ರಂಪ್ರನ್ನ ಅತ್ಯಂತ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸಿರುವುದು ಆ ಕಾರಣ. ಯುದ್ಧ ಶುರು ಮಾಡಿದಾಗ ಇವರು ಹಂಗೆ ಅಂದ್ಕೊಂಡಿದ್ರು. ಡೇ 1 ರೀ, ಶುರುವಾಗಿ 24 ಗಂಟೆ ಒಳಗೆ ಅಯಾತುಲ್ಲಾ ಖಮೇನಿ ಮತ್ತು ಆತನ ಸುತ್ತಲಿದ್ದಂಥ 40 ಜನ ಪ್ರಮುಖರನ್ನು ನೋಡಿದ ಮೇಲೆ ಇನ್ನೇನಲ್ಲ ಮುಗದೆ ಹೋಯಿತು ಅಂತ ರೆಜಿಮ್ ಚೇಂಜ್ ಮಾಡಿಬಿಡ್ತೀವಿ. 25 ದಿನ ಆದರೂ ರೆಜಿಮ್ ಚೇಂಜಿನ ಸಾಧ್ಯತೆ ದೂರದ ತನಕನೂ ಕಾಣಿಸ್ತಾ ಇಲ್ಲ. ಅದರ ಜೊತೆಗೆ
ಹಾರ್ಮುಜ್ ಜಲಸಂಧಿ. ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನಿನ ನಿಯಂತ್ರಣದ ಕಾರಣಕ್ಕಾಗಿ ಫ್ಯೂಯಲ್ ರೇಟು ಒಂದು ಸಲ ಆಕಾಶಕ್ಕೆ ಹೋಗುತ್ತೆ, ಒಂದು ಸಲ ರಪ್ ಅಂತ ಬೀಳುತ್ತೆ. $110 ತನಕ ಹೋಗಿತ್ತು ನಿನ್ನೆ, ಮತ್ತು $100 ಬಂದಿದೆ. ಈ ಕಾರಣಕ್ಕಾಗಿ ಅಮೇರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಪ್ರಪಂಚದ ಕೈಯಲ್ಲಿ ಬಯಸ್ಕೋಬೇಕಾಗಿ ಬರುತ್ತೆ. ಎಷ್ಟು ಸ್ಟೇಬಲ್ ಇತ್ತು ಮಾರ್ಕೆಟು, ಎಷ್ಟು ಸ್ಟೇಬಲ್ ಇತ್ತು ಇತ್ತೀಚಿನ ವರ್ಷಗಳಲ್ಲಿ. ನೀವು ಹಾಗೆ 15 ವರ್ಷದ ಹಿಂದೆ ಹೋದ್ರೆ $140 ತನಕ ಹೋಗಿತ್ತು. ಯುದ್ಧ ಇರಲಿಲ್ಲ, ಏನಿರಲಿಲ್ಲ, ಬಿಡಿ, $140 ತನಕ ಹೋಗಿತ್ತು. ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ $70 ರೀ. ಇಷ್ಟೇ 60, 70, 80ರಲ್ಲಿ ಅಡ್ಡಾಡ್ಕೊಂಡು ಇತ್ತಪ್ಪ ಆಯಿಲ್ ರೇಟು, ಪರ್ ಬ್ಯಾರೆಲ್ ಕ್ರೂಡ್ ಆಯಿಲ್ ರೇಟು. ಈಗ ಬಯಸ್ಕೋಬೇಕಲ್ಲ ಪ್ರಪಂಚದ ದೇಶಗಳ ಕಡೆಯಿಂದ. ಅದರ ಜೊತೆಗೆ ಅಮೇರಿಕದ ಆರ್ಥಿಕತೆ, ಪ್ರಪಂಚದ ಅತಿ ದೊಡ್ಡ ಆರ್ಥಿಕತೆ ಕೇಳೋದಕ್ಕೆ ಚಂದ. ಅದು ಅವ್ರಿಗೆ ಅವ್ರದ್ದೇ ಆದ ಸಮಸ್ಯೆಗಳ ಸಾವಿರ ಇದ್ದಾವೆ. ತನ್ನ ಆರ್ಥಿಕತೆಗಿಂತ ಎಷ್ಟೋ ಪಟ್ಟು ದೊಡ್ಡ ಸಾಲ ಮಾಡಿ ಕೂತ್ಕೊಂಡಿದೆ ಅಮೇರಿಕ. ಡಾಲರ್ನ ಶಕ್ತಿ ಒಂದು ಇಲ್ಲದೆ ಹೋದರೆ ಅಮೇರಿಕ ದೊಡ್ಡಣ್ಣ ಅನ್ನೋದೊಂದು ಜೋಕ್ ಆಗಿಬಿಡ್ತಿತ್ತು. ಡಾಲರ್ನ ಶಕ್ತಿ ಆ ಆರ್ಥಿಕತೆಗೆ ಹೊಡ್ತಾ ಬೀಳ್ತಾ ಇದೆ. ದುಡ್ಡು ಸುರಿಬೇಕು ಯುದ್ಧ ಅಂದರೆ ಲಕ್ಷಾಂತರ ಕೋಟಿ ರೂಪಾಯಿಗಳು ಬೇಕಾಗ್ತವೆ. ಈ ಎಲ್ಲ ಕಾರಣಗಳಿಗಾಗಿ ಅಮೇರಿಕಕ್ಕೆ ಈ ಸಂಧಾನದ್ದೊಂದು ಅವಶ್ಯಕತೆ ಇತ್ತು. ಇನ್ನೊಂದು ಕಡೆ ಇರಾನ್ಗೆ ಎಷ್ಟು ದಿವಸ ಹೊಡೆಸ್ಕೋತಾರೆ ಪಾಪ. ಅದೆಷ್ಟು ಡ್ರೋನ್ ತಯಾರು ಮಾಡಿ ಇಟ್ಕೊಂಡ್ರು, ಅದೆಷ್ಟು ಮಿಸೈಲ್ ಮಾಡಿ ತಯಾರಿ ಇಟ್ಕೊಂಡ್ರು. ಇವತ್ತೆಲ್ಲ ಇನ್ನೊಂದು 15 ದಿವಸ ಖಾಲಿ ಆಗ್ತಾವು. ಆಮೇಲೆ ದೊಡ್ಡ ದೊಡ್ಡ ಲೀಡರ್ಗಳ ಸತ್ತೋದ್ರು. ಆಗೋದಿಲ್ಲ, ಬಟ್ ಇನ್ ಕೇಸ್ ಗ್ರೌಂಡ್ ಇನ್ವೇಷನ್ ಆಯಿತು ಅಂತ ಇಟ್ಕೊಳ್ಳಿ. ಮುಂದಿನ ಕಥೆ. ಇರಾನ್ಗೂ ಬೇಕಾಗಿತ್ತು ಇಂಥದ್ದೊಂದು ಕದನ ವಿರಾಮ. ಅದಕ್ಕೆ ಮಾತುಕತೆ, ಪಾಕಿಸ್ತಾನದಲ್ಲಿ ಮಾತುಕತೆ ಮಾಡ್ತಾರಂತೆ. JD ವ್ಯಾನ್ಸ್ ಬರುವ ಸಾಧ್ಯತೆ ಇದೆ. ಅಮೆರಿಕದ ಉಪಾಧ್ಯಕ್ಷರು ಈ ಮಾತುಕತೆಯ ಭಾಗ ಆಗ್ತಾರೆ ಅಂತ ಒಂದು ಚರ್ಚೆ ಇದೆ. ನೆನಪಿರಲಿ, ಮೊದಲ ದಿನದಿಂದಲೂ JD ವ್ಯಾನ್ಸ್ಗೆ ಈ ಯುದ್ಧ ಸಮ್ಮತಿ ಇಲ್ಲ ಅವರಿಗೆ ಅಂತ ಚರ್ಚೆ ಇತ್ತು. JD ವ್ಯಾನ್ಸ್ ಒಂದು 2-3 ಸಲ ಪತ್ರಕರ್ತರ ಕೆದಕಿ ಕೇಳಿದಾಗಲೂ ಏನು ಬಾಯ್ಬಿಟ್ಟು ಹೇಳಲಿಲ್ಲ ಅವರು. ನಾ ಏನು ಹೇಳಬೇಕು ಟ್ರಂಪ್ ಮುಂದೆ ಹೇಳಿದ್ದೀನಿ, ನಾ ಏನು ಹೇಳಬೇಕು ಅಧ್ಯಕ್ಷರ ಮುಂದೆ ಹೇಳಿದ್ದೀನಿ ಅನ್ಕೊಂಡು ಬರ್ತಿದ್ರು. ಒಳಗಿನ ಮಾಹಿತಿಗಳು ತುಂಬ ಹರಿದಾಡೋದು. JD ವ್ಯಾನ್ಸ್ ಪರಿಯಾಗಿ ಕೇಳ್ಕೊಂಡ್ರಂತೆ ಡೊನಾಲ್ಡ್ ಟ್ರಂಪಿಗೆ, ಬೇಡ ಈ ಯುದ್ಧ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಆದ್ದರಿಂದ ಅಮೆರಿಕದ ಕಡೆಯಿಂದ ಮಾತುಕತೆ ನಡೆಸೋದಕ್ಕೆ ಸೂಕ್ತ ವ್ಯಕ್ತಿ ಅವರೇ ಆಗ್ತಾರೆ. ಹಿ ಸೀಮ್ಸ್ ನ್ಯೂಟ್ರಲ್. ಮುಂದಿನ ಚುನಾವಣೆಗೆ ಹಿ ವಾಂಟ್ಸ್ ಟು ರನ್ ಫಾರ್ ಪ್ರೆಸಿಡೆನ್ಸ್, ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಬೇಕು ಅನ್ನೋ ಉದ್ದೇಶದಲ್ಲಿದ್ದಾರೆ. ಕರೆಕ್ಟ್ ಪರ್ಸನ್ ಹಂಗೆ ನೋಡಿದ್ರೆ. ಈಗಾಗಲೇ ಒಂದು ಹಂತದ ಮಾತುಕತೆ ನಡೆದಿದೆ. ಡೊನಾಲ್ಡ್ ಟ್ರಂಪ್ ಅದನ್ನು ರಚನಾತ್ಮಕ ಮಾತುಕತೆ ಅಂತ ಕರೆದಿದ್ರು. ಯಾರ ಜೊತೆ ನಡೆದಿರ್ಬೋದು? ಇರಾನ್ನಲ್ಲಿ. ಇರಾನ್ಗೊಂದು ಸಂಸತ್ತಿದೆ, ಅದಕ್ಕೊಬ್ಬ ಸ್ಪೀಕರ್ ಇದ್ದಾರೆ, ಮೊಹಮ್ಮದ್ ಗಾಲಿಬಾಫ್ ಅಂತ. ಮೊಹಮ್ಮದ್ ಬಘೀರ್ ಗಾಲಿಬಾಫ್ ಅಂತ ಕರೀತಾರೆ. ಸ್ಪೀಕರು ಅವರು ಇರಾನ್ನನ್ನು ಪ್ರತಿನಿಧಿಸುವ ಸಾಧ್ಯತೆ ಇದೆ ಮಾತುಕತೆಯಲ್ಲಿ. JD ವ್ಯಾನ್ಸ್ ಒಂದು ಕಡೆ, ಮೊಹಮ್ಮದ್ ಬಘೇರ್ ಗಾಲಿಬಾಫ್ ಒಂದು ಕಡೆ. ಮಾತುಕತೆ ನಡೆಯೋದು ಬಹುಶಃ ಪಾಕಿಸ್ತಾನದಲ್ಲಿ, ಇಸ್ಲಾಮಾಬಾದ್ನಲ್ಲಿ ನಡೆಯುವ ಸಾಧ್ಯತೆ ಇದೆ. ಆ ಕಡೆ ಇರಾನಿಯನ್ ಸ್ಪೀಕರ್ ಮೊಹಮ್ಮದ್ ಬಘೇರ್ ಗಾಲಿಬಾಫ್ ಕೂಡ ಮಾಡರೇಟ್ ಲೀಡರ್, ಕಟ್ಟರ್ ಇಸ್ಲಾಮಿಕ್ ನಾಯಕ ಅಲ್ಲ. ಅಲ್ಲೊಂದು 2 ಗುಂಪುಗಳಿದ್ದಾವೆ. ಹಾಗೆ ನೋಡಿದ್ರೆ ಇರಾನಿನ ಅಧ್ಯಕ್ಷರು ಕೂಡ ಮಾಡರೇಟೇ ಅನ್ನಿಸಿಕೊಂಡವರು. ಇರಾನಿನ ಅಧ್ಯಕ್ಷರು ಮಾಡರೇಟೆ. ಪಾಕಿಸ್ತಾನ, ಟರ್ಕಿ, ಈಜಿಪ್ಟ್ಗಳು ಪ್ರಯತ್ನ ನಡೆಸ್ತಾ ಇದ್ವು ಇಂಥದ್ದೊಂದು ಸಂಧಾನಕ್ಕೆ. ಈಗ ಸಂಧಾನಕ್ಕೆ ವೇದಿಕೆ ಸಿದ್ಧ ಆಗಿದೆ. ಆದಷ್ಟು ಬೇಗ ಇವರಿಬ್ಬರು ಒಂದು ಎದರ ಬದರ ಕೂತ್ಕೊಳ್ಳುವ ಸಾಧ್ಯತೆ ಇದೆ. ಆದಷ್ಟು ಬೇಗ ಅಮೇರಿಕದ ಕಡೆಯಿಂದ ಶ್ವೇತಭವನದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಬರಬಹುದಂತೆ. ಜೆರೆಡ್ ಕುಶ್ನರ್ ಬರಬಹುದು. ಜೆರೆಡ್ ಕುಶ್ನರು ಡೊನಾಲ್ಡ್ ಟ್ರಂಪ್ ಅಳಿಯ, ಟ್ರಂಪ್ ಮಗಳ ಗಂಡ. ಬಟ್ ಶ್ವೇತಭವನದಲ್ಲಿ ಅರ್ಥಾತ್ ವೈಟ್ ಹೌಸ್ನಲ್ಲಿ ಏನೋ ರೆಸ್ಪಾನ್ಸಿಬಿಲಿಟಿ ಇದೆ ಅವರಿಗೆ. ಆನ್ ದ್ಯಾಟ್ ಕೆಪಾಸಿಟಿ ಹಿ ಮೇ ಕಮ್ ಅಂತಾರೆ.
ಮಾತುಕತೆ ನಡೆಯೋದು ಫೈನಲ್ ಅಂತ ಆದಮೇಲೆ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದು. ಮುಂದಿನ 5 ದಿನ ಅಮೇರಿಕದ ವಿದ್ಯುತ್ ತಯಾರಿಕಾ ಕೇಂದ್ರಗಳ ಮೇಲೆ, ತೈಲ ನಿಕ್ಷೇಪಗಳ ಮೇಲೆಲ್ಲ ದಾಳಿ ನಡೆಸೋದಿಲ್ಲ ನಾವು ಅಂತ 2 ದಿನಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು ಆ ಕಾರಣಕ್ಕೆ. ಪಾಕಿಸ್ತಾನ ನ್ಯೂಟ್ರಲ್ ಇದೆ. ನೀವು 6 ತಿಂಗಳ ಹಿಂದೆ ನೋಡಿದ್ರೆ ಪಾಕಿಸ್ತಾನ ಮತ್ತು ಅಮೇರಿಕ ಅಪ್ಕೊಂಡು ಮುದ್ದಾಡ್ತಾ ಇದ್ವು. ಮುಲ್ಲಾ ಮುನೀರ್ಗೆ ಕರೆಸಿ ಲಂಚೆಲ್ಲ ಕೊಟ್ಬಿಟ್ರು ಡೊನಾಲ್ಡ್ ಟ್ರಂಪ್. ಇನ್ನೊಂದು ಕಡೆ ಇರಾನ್ ಪಾಕಿಸ್ತಾನಕ್ಕೊಂದು ಪಕ್ಕದ ದೇಶ. ಇರಾನ್ನ ನಂತರ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರುವಂಥ ದೇಶ. ಪಾಕಿಸ್ತಾನದಲ್ಲೇನು ಅಮೇರಿಕದ ಸೇನಾ ನೆಲೆಗಳು ಇಲ್ಲ. ಅದು ಅಫ್ಘಾನಿಸ್ತಾನ ಮೇಲೆ ಯುದ್ಧ ಮಾಡುವಾಗ ಒಂದು ಸ್ವಲ್ಪ ಜಾಗ ಗೀಗ ಕೊಟ್ಟರು. ಅದಾದಮೇಲೆ ಸೇನಾ ನೆಲೆ ಅಂತ ಪಾಕಿಸ್ತಾನದಲ್ಲಿ ಏನಿಲ್ಲ. ಆದ್ದರಿಂದ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ನ್ಯೂಟ್ರಲ್ ಸ್ಪೇಸ್. ಶಹಬಾಜ್ ಶರೀಫ್ ಟ್ವೀಟು ಮಾಡಿದ್ದಾರೆ, ಅದನ್ನು ಮಧ್ಯಸ್ಥಿಕೆ ವಹಿಸೋದಕ್ಕೆ ನಾವು ರೆಡಿ ಇದ್ದೀವಿ. ಇರಾನಿನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಜೊತೆ ನಾನು ಮಾತಾಡಿದ್ದೀನಿ. ಇರಾನ್ ದೇಶದ ಜನರ ಜೊತೆಗೆ ಪಾಕಿಸ್ತಾನ ಒಗ್ಗಟ್ಟು ವ್ಯಕ್ತಪಡಿಸಿದೆ. ಅಮೂಲ್ಯ ಜೀವಗಳ ನಷ್ಟಕ್ಕೆ ಆಳವಾದ ಸಂತಾಪ ವ್ಯಕ್ತಪಡಿಸ್ತೇನೆ. ನಾವು ಗಲ್ಫ್ ಪ್ರದೇಶದಲ್ಲಿನ ಗಂಭೀರ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮರುಸ್ಥಾಪನೆಗೆ ಪಾಕಿಸ್ತಾನ ಒತ್ತಾಯಿಸುತ್ತೆ. ರಚನಾತ್ಮಕ ಪಾತ್ರ ವಹಿಸುವ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದೇವೆ ಅಂತ ಶಹಬಾಜ್ ಶರೀಫ್ ಮಾತಾಡಿದ್ರು. ಟ್ವೀಟ್ ಮಾಡಿದರು ಪಾಕಿಸ್ತಾನದ ಪ್ರಧಾನಿ. ಟೋನೇ ಚೇಂಜ್ ಆಗಿದೆ ನೋಡಿ. ಹಾರ್ಮುಜ್ ಜಲಸಂಧಿಯನ್ನು ಯಾರು ನಿಯಂತ್ರಿಸ್ತಾರೆ ಅಂತಂದರೆ ಜಂಟಿಯಾಗಿ ಅಂದರು, ಜಾಯಿಂಟ್ಲಿ. ಆಮೇಲೆ ನಾನು ಮತ್ತು ಹೊಸ ಆಯತುಲ್ಲಾ ಯಾರು ಬರ್ತಾರೋ ಅವರು ಅಂತ. ಅಲ್ಲಿಗೆ ಇರಾನಿಗೆ ನೆಕ್ಸ್ಟ್ ಆಯತುಲ್ಲಾನೇ ಬರೋದು. ಅಂದರೆ ರೆಜಿಮ್ ಚೇಂಜ್ ಆಗೋದಿಲ್ಲ ಅಂತ, ಅದೇ ಸಿಸ್ಟಮ್ ಕಂಟಿನ್ಯೂ ಆಗುತ್ತೆ ಅಂತ. ಅದೇ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪರ ಮಾತುಗಳನ್ನು ತೆಗೆದುಕೊಳ್ಳಬೇಕು. ಹೀಗೆ ತಗೋಬೇಕು ಅಂತ ಹೇಳೋದು ಕಷ್ಟ ರೀ. ಮತ್ತು ನಾಳೆ ಬಂದು ಈ ಮನುಷ್ಯ ಅದೇನು ಹೇಳ್ತಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.